ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷಕ್ಕಾಗಿ 4 ಬಗೆಯ ತಿಂಡಿಗಳನ್ನು ನಾನು ನಿಮಗಿಲ್ಲಿ ತೋರಿಸ್ತಾ ಇರೋದು. ಒಂದು ಸಿಹಿ ಅವಲಕ್ಕಿ ಉಂಡೆ, ಚಕ್ಲಿ ಮತ್ತು ಅವಲಕ್ಕಿ ವಡೆಯನ್ನು ನಾನು ನಿಮಗಿಲ್ಲಿ ತೋರಿಸ್ತಾ ಇರೋದು. ಹಾಗಾದರೆ ಬನ್ನಿ ನೋಡೋಣ. ನೋಡಿ, ನಾನಿಲ್ಲಿ ಫಸ್ಟು ಸಿಹಿ ಅವಲಕ್ಕಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸಿಹಿ ಅವಲಕ್ಕಿ ಮಾಡುವುದಕ್ಕೆ ನಾನಿಲ್ಲಿ ದಪ್ಪನೇ ಇರೋ ಅವಲಕ್ಕಿಯನ್ನು ತಗೊಂಡಿದ್ದೇನೆ. ಈ ಅವಲಕ್ಕಿಯನ್ನು ನಾವು ಚೆನ್ನಾಗಿ ತೊಳೆದು ನೀರೆಲ್ಲ ತೆಗೆದು ಒಂದು 5 ನಿಮಿಷ ಹಾಗೆ ಬಿಟ್ಬಿಡಬೇಕು. ನೋಡಿ, ಈಗ ನೀರೆಲ್ಲ ತೆಗೆದು ಈಗ ಹಾಗೆ ಬಿಟ್ಟಿದ್ದೇನೆ. ನೀರು ಹಾಕಲು ಹೋಗಬೇಡಿ, ಹಾಗೆ ಬಿಟ್ಬಿಡಿ, ತಾನೇ ಸ್ವಲ್ಪ ಮೆತ್ತಗಾಗಿಬಿಡುತ್ತೆ. ಈಗ ಮತ್ತೊಂದು ಕಡಾಯಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕಿದ್ದೇನೆ. ಈಗ ಇದಕ್ಕೆ ಗೋಡಂಬಿ, ಬಾದಾಮಿ, ಒಣ ದ್ರಾಕ್ಷಿ ಹಾಕಿ ಚೆನ್ನಾಗಿ ಕೆಂಪಗೆ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಇದು ಕೆಂಪಗಾಗಿದೆ. ಇಷ್ಟಾದರೆ ಸಾಕು, ತೆಗೆದುಬಿಡಬೇಕು. ಈಗ ನಾನಿಲ್ಲಿ 1 ಬಟ್ಲದಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ಈಗ ಬೆಲ್ಲ ತೊಯ್ಯುವಷ್ಟು ಮಾತ್ರ ನಾವು ನೀರನ್ನು ಹಾಕಬೇಕು. ಯಾಕೆಂದರೆ ಸ್ವಲ್ಪ ತುಪ್ಪ ಕೂಡ ನಾವು ಹಾಕಿದ್ದೇವಲ್ಲ, ಹಾಗಾಗಿ ಬೆಲ್ಲ ನೀರು ತೊಯ್ಯುವಷ್ಟು ಮಾತ್ರ ನಾವು ನೀರನ್ನು ಹಾಕಬೇಕು, ಬೆಲ್ಲ ತೊಯ್ಯುವಷ್ಟು. ಈಗ ಬೆಲ್ಲ ಕರಗಿದ ನಂತರ ನಾವು ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಪಾಕ ಮಾಡಲು ಹೋಗಬೇಡಿ, ಸ್ವಲ್ಪ ನೀರಿನ ಅಂಶ ಹೋಗೋವರೆಗೂ ನಾವು ಸ್ವಲ್ಪ ಇದನ್ನು 1-2 ನಿಮಿಷ ಚೆನ್ನಾಗಿ ಕುದಿಸಿ ನಂತರ ಈಗ ಇದಕ್ಕೆ ಹಸಿ ಕೊಬ್ಬರಿಯನ್ನು ಹಾಕಿ ಈಗ ಚೆನ್ನಾಗಿ ನಾವು ಹಸಿ ಕೊಬ್ಬರಿಯನ್ನು ಬೆಲ್ಲದಲ್ಲಿ ಹುರಿಬೇಕು. ಸ್ವಲ್ಪ ಕೊಬ್ಬರಿದು ಹಸಿ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಫ್ರೈ ಮಾಡಬೇಕು, ತುಂಬ ಜಾಸ್ತಿ ಮಾಡಲು ಹೋಗಬೇಡಿ. ಈಗ ಇದಕ್ಕೆ ನಾವು ಆಗಲೇ ತೊಳೆದು ಇಟ್ಟಿರುವ ಅವಲಕ್ಕಿಯನ್ನು ಇದಕ್ಕೆ ಹಾಕಿ ಸ್ವಲ್ಪ ಮೆತ್ತಗಾಗಿದೆ ಸಾಕು ಅಷ್ಟೇ, ತುಂಬ ಮೆತ್ತಗ ಮಾಡಲು ಬಿಡಬೇಡಿ, ಸ್ವಲ್ಪ ಮಾತ್ರ ಮೆತ್ತಗಾದರೆ ಸಾಕು. ಈಗ ಎಲ್ಲವೂ ಕೊಬ್ಬರಿ ಜೊತೆಗೆ ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಾವು ಆಗಲೇ ಹುರಿದಿಟ್ಟಿರುವ ಬಾದಾಮಿ, ಗೋಡಂಬಿಯನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇಷ್ಟು ಮಾಡಿದರೆ ಸಿಹಿ ಅವಲಕ್ಕಿ ರೆಡಿ ಆಯಿತು. ಇವಾಗ ಅವಲಕ್ಕಿ ಉಂಡೆಯನ್ನು ಮಾಡುವುದನ್ನು ನೋಡೋಣ ಬನ್ನಿ. ತುಂಬಾ ಸಿಂಪಲ್ಲಾಗಿ ಅವಲಕ್ಕಿ ಉಂಡೆ ಮಾಡುವುದನ್ನು ತೋರಿಸ್ತೀನಿ. ಇದಕ್ಕೆ ನಾನಿಲ್ಲಿ ಒಂದು ಸಣ್ಣ ಬಟ್ಲದಲ್ಲಿ 1 ಬಟ್ಲದಷ್ಟು ಶೇಂಗಾವನ್ನು ತೊಗೊಂಡಿದ್ದೇನೆ. ಹಾಗೆ ಒಂದು 10-12 ಬಾದಾಮನ್ನು ತೊಗೊಂಡಿದ್ದೇನೆ. ಇವು ಕೂಡ ಕೆಂಪಗೆ ಆಗೋವರೆಗೂ ಹುರಿಬೇಕು. ಈಗ ಅದೇ ಕಡಾಯಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕಿ ಬಾದಾಮಿ, ಗೋಡಂಬಿ, ಒಣ ದ್ರಾಕ್ಷಿ ಹಾಕಿ ಚೆನ್ನಾಗಿ ಹುರಿಬೇಕು. ಈಗ ಕೆಂಪಗಾಗಿದೆಯಲ್ಲ, ಅದನ್ನು ತೆಗೆದುಬಿಟ್ಟು ಈಗ ಅದೇ ಕಡಾಯಿಗೆ ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕಿ 1 ಬಟ್ಲದಷ್ಟು, ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ, ಅದು ಕೂಡ ಕೆಂಪಗೆ ಆಗೋವರೆಗೂ ಹುರಿದು ತೆಗೀರಿ. ಹಾಗೆ ಅದೇ ಕಡಾಯಿಗೆ ನಾನು ಮತ್ತೆ 1 ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕಿ ಅವಲಕ್ಕಿಯನ್ನು ಚೆನ್ನಾಗಿ ಹುರ್ಕೋಬೇಕು. ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಅವಲಕ್ಕಿಯನ್ನು ನಾವು ಹುರಿಬೇಕು, ತುಪ್ಪದಲ್ಲೇ ಹುರಿಬೇಕು. ಈಗ ಅವಲಕ್ಕಿ ಸ್ವಲ್ಪ ತಣ್ಣಗಾದ ನಂತರ ನಾವು ಅವಲಕ್ಕಿಯನ್ನು ಮಿಕ್ಸಿ ಮಾಡ್ಕೋಬೇಕು ಸಣ್ಣಗೆ. ಎಷ್ಟು ಸಾಫ್ಟ್ ಆಗುತ್ತೋ ಅಷ್ಟು ಸಾಫ್ಟಾಗಿ ನಾವು ಅವಲಕ್ಕಿಯನ್ನು ಮಿಕ್ಸಿ ಮಾಡ್ಕೋಬೇಕು. ಈಗ ಅವಲಕ್ಕಿಯನ್ನು ಒಂದು ಬೌಲ್ಗೆ ಹಾಕಿಬಿಡಿ. ಈಗ ಮತ್ತೆ ಮಿಕ್ಸಿ ಜಾರಿಗೆ ಶೇಂಗಾ ಬೀಜವನ್ನು ಹಾಕಿ ನಾನು ಸಿಪ್ಪೆ ತೆಗೆದು ಇಟ್ಟಿದ್ದೇನೆ. ಹಾಗೆ ನಾನು ಆಗಲೇ ಬಾದಾಮನ್ನು ಹುರಿದಿದ್ನಲ್ಲ, ಅದು ಕೂಡ ಇದಕ್ಕೆ ಹಾಕಿ ಸಣ್ಣಗೆ ಮಿಕ್ಸಿ ಮಾಡ್ಕೊತೀನಿ. ಈಗ ಒಂದು ಕಡಾಯಿಗೆ 1 ಬಟ್ಲದಷ್ಟು ಬೆಲ್ಲ ಹಾಕಿ ಬೆಲ್ಲ ತೊಯ್ಯುವಷ್ಟು ಮಾತ್ರ ನೀರನ್ನು ಹಾಕಿ ಚೆನ್ನಾಗಿ ನಾವು ಬೆಲ್ಲವನ್ನು ಕರಗಿಸ್ಕೋಬೇಕು. ಈಗಲೂ ಬೆಲ್ಲ ಪಾಕ ಮಾಡಲು ಹೋಗಬೇಡಿ, ಸ್ವಲ್ಪ ಗಟ್ಟಿ ಆಗಬೇಕು ಅಷ್ಟೇ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕಿ ಬೆಲ್ಲ ಸ್ವಲ್ಪ ಕುದಿಸ್ಕೋಬೇಕು, ಜಾಸ್ತಿ ಏನು ಬೇಡ. ಈಗ ಸ್ವಲ್ಪ ಕುದ ನಂತರ ನಾನು ಆಗಲೇ ಶೇಂಗಾ ಪುಡಿ ಮತ್ತು ಅವಲಕ್ಕಿ ಪುಡಿ ಮಾಡಿದ್ನಲ್ಲ, ಒಣ ಕೊಬ್ಬರಿ, ಅದು ಇಷ್ಟನ್ನು ಇದಕ್ಕೇ ಹಾಕಿ ಚೆನ್ನಾಗಿ ನಾವು ಕಲಿಸ್ಬೇಕು. ನೋಡಿ, ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಕಲಸಿ 2 ಟೇಬಲ್ ಸ್ಪೂನಿನಷ್ಟು ತುಪ್ಪ ಹಾಕಿ ಮತ್ತೆ ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ತಣ್ಣಗಾದ ನಂತರ ನಾವು ಈಗ ಇದಕ್ಕೆ ನಾವು ಆಗಲೇ ಹುರಿದಿಟ್ಟಿರೋ ಬಾದಾಮನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಉಂಡೆಯನ್ನು ಕಟ್ಬಿಡಬೇಕು. ಉಂಡೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ತುಂಬ ಬೇಗನೆ ನಾವು ಉಂಡೆಯನ್ನು ಕಟ್ಕೋಬೋದು. ಸ್ವಲ್ಪ ಕೈಗೆ ನೀರು ಹಚ್ಚದೆ ಹಾಗೆ ನಾವು ಉಂಡೆಯನ್ನು ಕಟ್ಬಿಡ್ಬೋದು. ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ಟಿ, ಹಾಗಾಗಿ ತುಂಬ ಚೆನ್ನಾಗಿ ತುಂಬ ಸಾಫ್ಟಾಗಿ ಉಂಡೆ ಬಂದ್ಬಿಡುತ್ತೆ.
ಹಾಗೆ ಈಗ ಚಕ್ಲಿ ಮಾಡುವುದನ್ನು ನಾನು ನಿಮಗಿಲ್ಲಿ ತೋರಿಸ್ತೀನಿ. ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ನಾವು ಚಕ್ಲಿಯನ್ನು ಮಾಡುವುದನ್ನು ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ 2 ಬಟ್ಲದಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೇನೆ. ಅಕ್ಕಿ ಹಿಟ್ಟು ತುಂಬಾ ಸಾಫ್ಟ್ ಆಗಿರಬೇಕು. ಹಾಗೆ ಪುಟಾಣಿ ಹಿಟ್ಟು 1 ಬಟ್ಲದಷ್ಟು, 2 ಬಟ್ಲದಷ್ಟು ಅಕ್ಕಿ ಹಿಟ್ಟಿಗೆ 1 ಬಟ್ಲದಷ್ಟು ಪುಟಾಣಿ ಹಿಟ್ಟನ್ನು ತೊಗೊಂಡು ಈಗ ಇದಕ್ಕೆ ಖಾರ ಎಷ್ಟು ಬೇಕಷ್ಟು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ ಮತ್ತು ಅಜ್ವೈನನ್ನು ಇದ್ದರೆ ಅಜ್ವೈನು ಕೂಡ ಹಾಕಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಇಲ್ಲಿ ಬಿಸಿಯಾದ ಎಣ್ಣೆಯನ್ನು ಒಂದು 3 ಟೇಬಲ್ ಸ್ಪೂನಿನಷ್ಟು ಹಾಕಬೇಕು. ಟೇಬಲ್ ಸ್ಪೂನಲ್ಲ, ದೊಡ್ಡ ಚಮಚೆಯಲ್ಲೇ ನಾನು ಹಾಕಿರುವುದು. ಈಗ ಎಣ್ಣೆ ಹಾಕಿದ ನಂತರ ಚೆನ್ನಾಗಿ ನಾವು ಹಿಟ್ಟು ಮತ್ತು ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಸ್ವಲ್ಪನೇ ನೀರು ಹಾಕಿ ತುಂಬಾ ಸಾಫ್ಟಾಗಿ ಹಿಟ್ಟನ್ನು ನಾವು ಕಲಿಸ್ಕೋಬೇಕು. ನೋಡಿ, ತುಂಬ ಗಟ್ಟಿಯಾಗಿ ಕಲಸಲು ಹೋಗಬೇಡಿ, ತುಂಬ ಮೆತ್ತಗನ್ನು ಬೇಡ. ಮೀಡಿಯಮ್ ಆಗಿ ಚಕ್ಲಿ ಹಿಟ್ಟನ್ನು ನಾವು ತುಂಬ ಸಾಫ್ಟಾಗಿ ಕಲಸಿದರೆ ಚಕ್ಲಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಚಕ್ಲಿ ಗಟ್ಟಿಯಾಗಿಬಿಡುತ್ತೆ. ನಾವು ಇಲ್ಲಿ ಹಿಟ್ಟು ಕಲಿಸುವುದು ಕೂಡ ಸಾಫ್ಟಾಗಿ ಕಲಿಸ್ಬೇಕು. ಈಗ ನಾನು ಚಕ್ಲಿ ಮಣೆಗೆ ಸ್ವಲ್ಪ ಎಣ್ಣೆ ಹಚ್ಚಿ ಈಗ ಇದಕ್ಕೆಲ್ಲ ಎಣ್ಣೆ ಹಚ್ಚಿ ಇಟ್ಬಿಟ್ಟು ಹಿಟ್ಟನ್ನು ಉಳ್ಳೆ ಮಾಡಿ ಕೂಡ ಇಟ್ಬಿಡ್ತೇನೆ ಒಂದೇ ಸತಕ್ಕೆ. ನೋಡಿ, ಇವಾಗ ನಾವು ಚಕ್ಲಿ ಮಣೆಗೆ ಹಾಕೋದಕ್ಕೆ ಎಷ್ಟು ಉಳ್ಳೆ ಬೇಕೋ ಅಷ್ಟು ಉಳ್ಳೆಯನ್ನು ನಾನಿಲ್ಲಿ ಮಾಡ್ತಾ ಇರೋದು. ಇಷ್ಟು ಉಳ್ಳೆನ ನಾನು ಒಂದೇ ಸತ ಮಾಡಿ ಇಟ್ಬಿಡ್ತೇನೆ. ನೋಡಿ, ಒಂದು 4 ರಿಂದ 5 ಸತ ಚಕ್ಲಿ ಮಣೆಗೆ ನಾವು ಹಾಕ್ಬೋದು, ಅಷ್ಟು ಹಿಟ್ಟು ಆಗುತ್ತೆ. ಈಗ ನಾನು ಚಕ್ಲಿ ಮಣೆಗೆ ಹಾಕಿ ಈಗ ಚಕ್ಲಿ ಹಾಕಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಎಲ್ಲಿಯೂ ಕೂಡ ಸ್ವಲ್ಪವೂ ಕಟ್ಟಾಗದ ಹಾಗೆ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ನಾನು ಒಂದು 4 ಚಕ್ಲಿ ಹಾಕಿ ನಿಮಗೆ ಇಲ್ಲಿ ತೋರಿಸ್ತೀನಿ. ನೋಡಿ, ಸ್ವಲ್ಪ ಕಟ್ಟಾಗದ ಹಾಗೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಚಕ್ಲಿ. ಈಗ ಎಣ್ಣೆ ಕೂಡ ನಾನು ಈ ಕಡೆಗೆ ಬಿಸಿಗಿಟ್ಟಿದ್ದೆ. ಹೀಗೆ ಒಂದೊಂದಾಗಿ ಚಕ್ಲಿಯನ್ನು ಬಿಟ್ಟು ಆದಷ್ಟು ನಾವು ಸಣ್ಣ ಉರಿಯಲ್ಲೇ ಇಟ್ಟು ನಿಧಾನಕ್ಕೆ ಚಕ್ಲಿಯನ್ನು ಫ್ರೈ ಮಾಡ್ಕೋಬೇಕು. ಆಗಲೇ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಚಕ್ಲಿ. ನೋಡಿ, ಸ್ವಲ್ಪ ಚೆನ್ನಾಗಿ ಕೆಂಪಗಾಗಬೇಕು. ಆ ಕಡೆ ಈ ಕಡೆ ತಿರುವಿ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಈಗ ಸ್ವಲ್ಪ ಕೆಂಪಗಾಗಿದೆಯಲ್ಲ, ಇಷ್ಟಾದರೆ ಸಾಕು. ಈಗ ಇದನ್ನು ತೆಗೆದುಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬಾ ಚೆನ್ನಾಗಿ ಬಂದಿದೆ. ಸರಿಯಾದ ಅಳತೆಯಲ್ಲಿ ಚಕ್ಲಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ನಾನಿಲ್ಲಿ ಅವಲಕ್ಕಿ ವಡೆಯನ್ನು ಮಾಡುವುದನ್ನು ತೋರಿಸ್ತೀನಿ. ತುಂಬಾ ಮೇಲ್ಗಡೆ ಕ್ರಿಸ್ಪಿಯಾಗಿ ಮತ್ತು ಒಳಗಡೆ ಸಾಫ್ಟಾಗಿ ಚೆನ್ನಾಗಿ ಅವಲಕ್ಕಿ ವಡೆಯನ್ನು ಮಾಡುವುದನ್ನು ನಾನು ನಿಮಗಿಲ್ಲಿ ತೋರಿಸ್ತೀನಿ. ನಾನಿಲ್ಲಿ 1 ಬಟ್ಲದಷ್ಟು ಅವಲಕ್ಕಿಯನ್ನು ತೊಗೊಂಡಿದ್ದೀನಿ. ಅವಲಕ್ಕಿಯನ್ನು ನಾವು ಚೆನ್ನಾಗಿ ತೊಳೆದು ಒಂದು 2 ನಿಮಿಷ ಅವಲಕ್ಕಿಯನ್ನು ಚೆನ್ನಾಗಿ ನೆನೆಸಬೇಕು. ಅವಲಕ್ಕಿ ನೆನೆದ ನಂತರ ನಾವು ನೀರಿನಿಂದ ಸ್ವಲ್ಪ ಒತ್ತಿ ತೆಗೆದುಬಿಡಬೇಕು. ಸ್ವಲ್ಪ ನೀರಿನ ಅಂಶ ಕಡಿಮೆನೇ ಇರಬೇಕು. ಆ ಥರ ನಾವು ಒತ್ತಿ ನೀರಿನಿಂದ ಅವಲಕ್ಕಿಯನ್ನು ತೆಗೆದುಬಿಡಬೇಕು. ಈಗ ಇದಕ್ಕೆ 1 ಬಟ್ಲದಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಟೇಬಲ್ ಸ್ಪೂನಿನಷ್ಟು ಹಸಿ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಕೆಂಪು ಖಾರ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಹಾಕಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಸ್ವಲ್ಪ ಕರಿಬೇವು, ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿಯನ್ನು ಸಣ್ಣಗೆ ಕಟ್ ಮಾಡಿ ಹಾಕಿ ಈಗ ಇಷ್ಟನ್ನು ಚೆನ್ನಾಗಿ ಕೈಯಿಂದನೇ ನಾವು ಒತ್ತಿ ಕಲಿಸ್ಬೇಕು. ಸ್ವಲ್ಪ ನೀರನ್ನು ಹಾಕಲು ಹೋಗಬೇಡಿ, ನೋಡಿ ಬೇಕೆಂದರೆ ಆಮೇಲೆ ಹಾಕಿ. ಈಗ ಹಾಗೆ ಇದನ್ನು ನಾವು ಚೆನ್ನಾಗಿ ಅವಲಕ್ಕಿ ಇರುತ್ತಲ್ಲ ಅದನ್ನು ಒತ್ತೆಗೆ ನಾವು ಕಲಿಸ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಒಂದು 2 ಸ್ಪೂನಿನಷ್ಟು ಮೊಸರನ್ನು ಹಾಕಿ ಈಗ ಮೊಸರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ನೀರು ಹಾಕಲು ಹೋಗಬೇಡಿ, ಮೊಸರು ಹಾಕಿದ್ದೇವಲ್ಲ ಹಾಗಾಗಿ ಕರೆಕ್ಟ್ ಆಗುತ್ತೆ. ಅದು ಸ್ವಲ್ಪ ಗಟ್ಟಿನೇ ಇರಬೇಕು. ಈ ಥರ ಇದನ್ನು ನಾವು ಕಲಿಸ್ಕೋಬೇಕು. ಈಗ ಕೈಗೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ನಾವು ವಡೆ ಆಕಾರಕ್ಕೆ ತಟ್ಕೋಬೇಕು. ನೋಡಿ, ಈ ಥರ ನಾವು ಕೈಯಿಂದನೇ ತಟ್ಟಿ ಮಧ್ಯದಲ್ಲಿ ಒಂದು ಹೋಲ್ ಹಾಕಿದರೆ ಸಾಕು, ವಡೆ ಆಗುತ್ತೆ.
ಇಷ್ಟನ್ನು ಇದೇ ಥರ ಮಾಡಿ ನಾವು ಫಸ್ಟು ಇಟ್ಬಿಡಬೇಕು. ನಾನು ಆ ಕಡೆಗೆ ಎಣ್ಣೆ ಕೂಡ ಬಿಸಿಗೆ ಇಟ್ಟಿದ್ದೆ. ಎಣ್ಣೆ ಬಿಸಿಯಾಗಿದೆ. ಈಗ ಒಂದೊಂದಾಗಿ ನಿಧಾನಕ್ಕೆ ಸಣ್ಣ ಉರಿಯಲ್ಲೇ ಇಟ್ಟು ತುಂಬಾ ಕೆಂಪಗೆ ಆಗೋವರೆಗೂ ನಾವು ಇದನ್ನು ಕರಿಬೇಕು. ಸ್ವಲ್ಪ ಕೆಂಪಗೆ ಆಗೋವರೆಗೂ ನಾವು ಕರಿಬೇಕು. ನೋಡಿ, ಹೀಗೆ ತಿರುವಲು ಹೋಗಬೇಡಿ. ಸ್ವಲ್ಪ ಗುಳ್ಳೆ ಬರುವುದು ಕಡಿಮೆ ಆದ ನಂತರ ನಾವು ತಿರುಗಬೇಕು. ಇಲ್ಲಾಂದರೆ ಒಡೆದ್ಬಿಡೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲ ಬೆಂದ ನಂತರ ನಾವು ತಿರುಗಬೇಕು. ನೋಡಿ, ಕೆಂಪಗಾಗಿದೆ. ಇಷ್ಟಾದರೆ ಸಾಕು. ತುಂಬ ಜಾಸ್ತಿ ಕೆಂಪಗ ಮಾಡಲು ಹೋಗಬೇಡಿ. ಉಳ್ಳಾಗಡ್ಡಿ ಎಲ್ಲ ಕಹಿ ಆಗಿಬಿಡುತ್ತೆ. ಸ್ವಲ್ಪ ಕೆಂಪಗೆ ಮಾಡಿ ತೆಗೆದ್ಬಿಡಿ. ನೋಡಿ, ಇವಾಗ ಬಿಸಿ ಬಿಸಿಯಾದ ಅವಲಕ್ಕಿ ವಡೆ ಕೂಡ ರೆಡಿ ಆಯಿತು. ಇವತ್ತಿನ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.